8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಎಸ್ಎ ಪರೀಕ್ಷೆ ನವೆಂಬರ್ 2022ಕ್ಕೆ ನಡೆಯಲಿದೆ. ನವೆಂಬರ್ 2022ರಲ್ಲಿ ನಡೆಯಲಿರ್ತಕ್ಕಂಥ SA1 ಪರೀಕ್ಷೆಗೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೀವಿ. ಆಲ್ರೆಡಿ ನಾವು ಕಲಿಕಾ ಚೇತರಿಕೆ ಆಗಿರಬಹುದು ಮತ್ತು ರಾಜ್ಯ ಪಠ್ಯಕ್ರಮವನ್ನು ಒಳಗೊಂಡಿರ್ತಕ್ಕಂಥ ಪಾಠಗಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಭಾಳ ಜನ ವಿದ್ಯಾರ್ಥಿಗಳು ನೋಡಿದ್ದಾರೆ ಅವೆಲ್ಲ ವಿಡಿಯೋಸ್ಗಳನ್ನು. ತಾವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಕ್ವಶನ್ ಪೇಪರ್ಸ್ ಅಂತ ಇದೆ, ಅಲ್ಲಿ ಹೋಗಿ ಒತ್ತಿದರೆ ತಾವು ನೋಡ್ಬೋದು. ಸೊ ಶುರು ಮಾಡೋಣ 8ನೇ ತರಗತಿಯ ವಿಜ್ಞಾನ SA1 ಪರೀಕ್ಷೆಗೆ ಬರ್ತಕ್ಕಂಥ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು. ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. 8ನೇ ತರಗತಿಗೆ ಹಿಂದಿ SS ಮತ್ತು ಸೈನ್ಸಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋವನ್ನು ಹಾಕ್ತಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಲು ಮರೆಯದಿರಿ. ಇಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಗಳನ್ನು ಹೇಳ್ತಾ ಇದ್ದೀವಿ, ಉತ್ತರಗಳು ಅಲ್ಲ. ಇವುಗಳನ್ನು ಈ ಉತ್ತರಗಳು ಬೇಕಾಗಿದ್ದರೆ ನಮ್ಮ ಕಲಿಕಾ ಹಾಳೆಗಳ ಒಂದು ಸೈನ್ಸ್ನಲ್ಲಿದ್ದಾವೆ, ಅಲ್ಲಿ ಹೋಗಿ ಉತ್ತರಗಳನ್ನು ನೋಡ್ಬೋದು. ಒಂದು ಸಾರಿ ಪುಸ್ತಕ ಮತ್ತು ಕಲಿಕಾ ಚೇತರಿಕೆ ಬುಕ್ಗಳನ್ನು ನೋಡಿದ್ದೆ, ಆದರೆ ಕನ್ಸೆಪ್ಟ್ ತುಂಬಾ ಕ್ಲಿಯರ್ ಆಗ್ತದೆ. ಹೋಪ್ ಸೊ 30ಕ್ಕೆ 30 ಅಂಕಗಳನ್ನು ನೀವು ಗಳಿಸ್ತೀರಿ. ಶುರು ಮಾಡೋಣ. ವಿಜ್ಞಾನದಲ್ಲಿ 8ನೇ ತರಗತಿಯವರಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 25ಕ್ಕಿಂತ ಹೆಚ್ಚೇ ಅಂಕಗಳು, ತಾವು 30ಕ್ಕೆ ತಗೋತೀರಿ. ಖಾರಿಫ್ ಮತ್ತು ರಾಬಿ ಬೆಳೆಗಳ ಕಾಲ ಮತ್ತು ಬೆಳೆಗಳು ಅವುಗಳನ್ನು ಸಹಿತ ಸ್ವಲ್ಪ ನೋಡ್ಕೊಳ್ರಿ. ಖಾರಿಫ್ ಬೆಳೆಗಳು ಯಾವ ಋತುಮಾನದಲ್ಲಿ ಯಾವ ಕಾಲದಲ್ಲಿ ಬೆಳೀತಾರೆ, ಯಾವ ತಿಂಗಳುಗಳಲ್ಲಿ. ರಾಬಿ ಬೆಳೆಗಳು ಆಮೇಲೆ ಖಾರಿಫ್ ಬೆಳೆಗಳು ಯಾವ್ಯಾವು, ರಾಬಿ ಬೆಳೆಗಳು ಯಾವ್ಯಾವು. ಕೃಷಿ ಪದ್ಧತಿ ಅರ್ಥ, ಅದರ ಡೆಫಿನೇಷನ್ನು ಮತ್ತು ಹಂತಗಳನ್ನು ನೋಡ್ಕೊಳ್ರಿ. ಬಹಳಷ್ಟು ಕೃಷಿ ಉಪಕರಣಗಳನ್ನು ಬಳಸ್ತಾರೆ, ನೇಗಿಲು, ಕುಂಟೆ, ಟ್ರ್ಯಾಕ್ಟರ್, ಓಕೆ, ಅವುಗಳನ್ನು ಸಹಿತ ನೋಡ್ಕೊಳ್ರಿ. ಅಲ್ಲಿಂದ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದು ಬಂದೇ ಬರೋ ಕ್ವಶನ್ಸು. ಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸ. ಸಾವಯವ ಗೊಬ್ಬರದ ಅನುಕೂಲತೆಗಳು, ಎರಡರಲ್ಲಿ ಒಂದು ಕ್ವಶನ್ಸ್ ಬಂದೇ ಬರ್ತದೆ. ಇದು ಬರಲಿಲ್ಲ ಅಂದರೆ ಇದು ಆದರೂ 100%. ನೀರಾವರಿಯ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಧಾನಗಳು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಇದು ಕ್ವಶನ್ಸ್ ಬಂದೇ ಬರ್ತದೆ. ಕಳೆ ಎದಕ್ಕೆ ಕರ್ತೀವಿ, ಕಳೆಗಳನ್ನು ಯಾವ ಥರ ನಿಯಂತ್ರಣ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್, ಇದು ಕೂಡ ಬಂದೇ ಬರ್ತದೆ. ಸೂಕ್ಷ್ಮ ಜೀವಿಗಳ ವರ್ಗೀಕರಣ, ಸೂಕ್ಷ್ಮ ಜೀವಿಗಳ ಉಪಯೋಗ. ಸೂಕ್ಷ್ಮ ಜೀವಿಗಳನ್ನು ಪ್ರಧಾನವಾಗಿ 4 ಭಾಗಗಳಲ್ಲಿ ನಾವೇನು ಮಾಡಿದ್ದೀವಿ, ವರ್ಗೀಕರಣವನ್ನು ಮಾಡಿದ್ದೀವಿ. ಆಮೇಲೆ ಅದರ ಒಂದು ಉಪಯೋಗಗಳನ್ನು ಸಹಿತ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ನೋಡ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಹಾನಿಕಾರಕ ಸೂಕ್ಷ್ಮ ಜೀವಿಗಳು, ಕೆಲವು ಸೂಕ್ಷ್ಮ ಜೀವಿಗಳು ರೋಗವನ್ನು ಉಂಟು ಮಾಡ್ತವೆ, ಅದನ್ನು ತಿಳ್ಕೋಬೇಕು. ಪುಸ್ತಕದಲ್ಲಿ 32ನೇ ಪೇಜಲ್ಲಿ ಒಂದು ಕೋಷ್ಟಕ ಹಾಕಿದ್ದಾರೆ. ರೋಗ, ರೋಗದ ಕಾರಕ, ರೋಗದ ಮಾರ್ಗ, ರೋಗ ನಿಯಂತ್ರಣದ ಕ್ರಮಗಳು. ವೆರಿ ಇಂಪಾರ್ಟೆಂಟ್, ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಪೋಲಿಯೋ ಇದೆ, ಕಾಲ್ರಾ ಇದೆ, ಮಲೇರಿಯಾ ಇದೆ, ಅವುಗಳ ಬಗ್ಗೆ. ಪ್ರತಿ ಜೈವಿಕಗಳು, ಮುನ್ನೆಚ್ಚರಿಕಾ ಕ್ರಮಗಳು, ಆಹಾರ ವಿಷಮಯವಾಗುವಿಕೆ, ಆಹಾರ ಸಂರಕ್ಷಣಾ ವಿಧಾನಗಳು. ವೆರಿ ವೆರಿ ಇಂಪಾರ್ಟೆಂಟ್, ಇದು ಬಂದೇ ಬರ್ತದೆ. ಸಂಶ್ಲೇಷಿತ ಎಳೆಗಳು, ವಿಧಗಳು ಅಂದ್ರೆ ಅಲ್ಲಿ ರೇಯಾನ್ ಬರ್ತದ, ನೈಲಾನ್ ಬರ್ತದ, ಅಕ್ರಿಲಿಕ್ ಮತ್ತು ಪಾಲಿಯೆಸ್ಟರ್, ಅವುಗಳ ಬಗ್ಗೆ ನೋಡ್ಕೊಡ್ರಿ. ಅಲ್ಲಿಂದನೂ ಕೂಡ ಒಂದು ಕ್ವಶನ್ಸ್ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಮರುಚಕ್ರೀಕರಣಗೊಳಿಸಬಹುದಾದ, ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳು. ಪ್ಲಾಸ್ಟಿಕ್ ಬಳಕೆ ಸಾಧ್ಯವಾದಷ್ಟು ತಡೆಗಟ್ಟಿ, ಪ್ಲಾಸ್ಟಿಕ್ ಬಳಕೆ ಉಪಯೋಗ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಪ್ಲಾಸ್ಟಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ. ಪ್ಲಾಸ್ಟಿಕ್ನ ವಿಧಗಳು, ಥರ್ಮೋಸೆಟ್ಟಿಂಗ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ನೋಡ್ಕೊಳ್ರಿ. ಥರ್ಮೋಸೈಟ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಸೈಟ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ನಡುವಿನ ಅಂತರ ಅಂದರೆ ಲಕ್ಷಣಗಳು ಹೇಗಿದೆ, ಯಾವುದು ಮೆದು ಇರ್ತದೆ, ಯಾವುದು ಕಠಿಣ ಇರ್ತದೆ.
ಅದ್ರ ಬಗ್ಗೆ ಸ್ವಲ್ಪ ತಾವುಗಳು ನೋಡ್ಕೋಬೇಕು. ನೆಕ್ಸ್ಟ್ ಲೋಹ ಅಲೋಹಗಳ ರಾಸಾಯನಿಕ ಗುಣಗಳು ಅಂತ ಹೇಳಿದ್ದಾರೆ. ಲೋಹ ಅಲೋಹಗಳ ವ್ಯತ್ಯಾಸ, ಲೋಹ ಅಲೋಹಗಳ ಉಪಯೋಗಗಳು. 3 ಕ್ವಶನ್ಸ್ ಇದಾವ, 3ರಲ್ಲಿ 1 ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಮೋಸ್ಟ್ಲಿ ವ್ಯತ್ಯಾಸಗಳನ್ನು ಭಾಳ ಕೇಳ್ತಾರೆ. ಲೋಹ ಮತ್ತು ಅಲೋಹಗಳ ವ್ಯತ್ಯಾಸ. ಇಲ್ಲಿ ಕೆಲವೊಂದಿಷ್ಟು ಲೋಹ ಅಲೋಹಗಳ ರಾಸಾಯನಿಕ ಗುಣಗಳನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಬರಿದಾಗದ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ ಅದು. ಎಸ್, ಇದು ಇಂಪಾರ್ಟೆಂಟ್ ಇದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಹೇಗೆ ಉತ್ಪತ್ತಿ ಆಗದ? ವೆರಿ ಇಂಪಾರ್ಟೆಂಟ್. 2ರಾಗ 1 ಬಂದೇ ಬರ್ತದೆ. ಕಲ್ಲಿದ್ದಲು ಹೇಗೆ ಉತ್ಪನ್ನಗೊಂಡಿದೆ, ಪೆಟ್ರೋಲ್ ಹೇಗೆ ಉತ್ಪನ್ನಗೊಂಡಿದೆ. ಪೇಜ್ 81ನಲ್ಲಿ ಪೆಟ್ರೋಲಿಯಂನ ಘಟಕಗಳು ಮತ್ತು ಉಪಯೋಗಗಳು ಅಂತ ಇದೆ. ಇದು ಇಂಪಾರ್ಟೆಂಟ್ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸಲಿಕ್ಕೆ ಏನು ಸಲಹೆಗಳನ್ನು ಕೊಡ್ತೀರಿ? ಅರಣ್ಯನಾಶದ ಅರ್ಥ, ಕಾರಣ, ಪರಿಣಾಮ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಅಪಾಯದ ಅಂಚಿನಲ್ಲಿ ಯಾವೆಲ್ಲ ಪ್ರಾಣಿಗಳಿದ್ದಾವೆ? ಅಲ್ಲಿ ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮ, ಮೀಸಲು ಜೀವಿಗಳಿದ್ದಾವೆ. ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಮರು ಅರಣ್ಯೀಕರಣ, ಬಲ, ಒತ್ತಡ, ಘರ್ಷಣೆ. ವೆರಿ ಇಂಪಾರ್ಟೆಂಟ್ ಅದ. ಅಲ್ಲಿಂದ ಕ್ವಶನ್ಸ್ ಬಂದೇ ಬರ್ತಾವ. ಸಂಪರ್ಕ ಬಲ, ಸಂಪರ್ಕ ರಹಿತ ಬಲ, ಘರ್ಷಣಾ ಬಲ, ಘರ್ಷಣೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ಘರ್ಷಣೆ ಮಿತ್ರ ಶತ್ರು. ಇದು ವೆರಿ ಇಂಪಾರ್ಟೆಂಟ್. 2ರಲ್ಲಿ 1 ಕ್ವಶನ್ಸು ಬಂದೇ ಬರ್ತದೆ. ಮುಂದೆ ಶಬ್ದ ಮಾಲಿನ್ಯ ಇದೆ, ಅದ್ರ ಬಗ್ಗೆ ನೋಡ್ಕೊಡ್ರಿ. ಇಲ್ಲಿಂದನೂ ಕ್ವಶನ್ಸ್ ಬರ್ತದ. ಸಂಗೀತ, ಗದ್ದಲದ ನಡುವಿನ ವ್ಯತ್ಯಾಸ. ಇಲ್ಲಿ ಧ್ವನಿ ಪೆಟ್ಟಿಗೆ ಚಿತ್ರ ಕೇಳಿದ್ದಾರೆ. ಸೊ ಧ್ವನಿ ಪೆಟ್ಟಿಗೆ ಚಿತ್ರವನ್ನು ಸ್ವಲ್ಪ ತಾವೇನು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ, ನೋಡಿಕೊಂಡು ಹೋಗಬೇಕು. ಕೋಕ್ನ ಲಕ್ಷಣ ಮತ್ತು ಉಪಯೋಗ ಇದೆ. ಸೊ ಕೋಕ್ ಅಂದರೆ ಏನು, ಕೋಕ್ನ ಲಕ್ಷಣಗಳು ಹೇಗಿದ್ದಾವೆ, ಅದರ ಉಪಯೋಗ. ಇಷ್ಟು ಈ ವಿಡಿಯೋದಲ್ಲಿ ನಾವು 38 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಗ್ಯಾರಂಟಿ 20-24 ಕ್ವಶನ್ಸ್ ಇರ್ತವೆ. 25ಕ್ಕಿಂತ ಮೇಲೆ ಬಂದೇ ಬರ್ತವೆ. ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಸಮಾಜ ವಿಜ್ಞಾನ ವಿಷಯದ ವಿಡಿಯೋ ಲೈನಪ್ ಇದೆ, ಅದನ್ನು ಕೂಡ ವೀಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.